ಆ ಮನೆ ಲಕ್ಷ್ಮೀ ಸರಸ್ವತಿಯರ ವಾಸಸ್ಥಾನ ಅಂತ ಎಲ್ಲರೂ ಹೇಳ್ತಾರೆ. ದೂರದ ಬೆಟ್ಟ ನುಣ್ಣಿಗೆ ಅನ್ನೋ ಹಾಗೆ ನೀವು ಕೇಳಿರೋದೆಲ್ಲವೂ ಸರಿಯೇ. ಆದರೆ ಅವ್ರ ಕುಟುಂಬವನ್ನ ಹತ್ತಿರದಿಂದ ನೋಡಿರೋನು ಇಲ್ಲೇ ಇದಾನಲ್ಲ. ಬೇಕಿದ್ರೆ ಅವನನ್ನೇ ಕೇಳಿ. ಹೇಳು ಗಜೇಂದ್ರ, ಎಲ್ಲ ನಾನೇ ಹೇಳಬೇಕೆ? ನೋಡಿ, ಆ ಮನೆಯವರ ಪಾಂಡಿತ್ಯದ ಬಗ್ಗೆ ನನಗೆ ಎಳ್ಳಷ್ಟು ಅನುಮಾನವಿಲ್ಲ. ಆದರೆ ನೀವು ಕೇಳಿದ ಹಾಗೆ ಆ ಮನೆ ಈಗ ಲಕ್ಷ್ಮಿಯ ವಾಸಸ್ಥಾನ ಅಲ್ಲ. ಆಗಲೇ ನಾನು ಬತ್ತೋಗಿರೋ ಬಾವಿ ಅಂತ ಹೇಳಿದ್ನಲ್ಲ, ಅದು ಇದಕ್ಕೆ. ಅವರು ತುಂಬಿದ ಬಾವಿ ಅಂತಿದ್ದವರು. ಆದರೆ ದಾನ ಧರ್ಮ ಎಲ್ಲ ಅನಾವಶ್ಯಕವಾಗಿ ಮಾಡಿ ಮಾಡಿ ಈಗ ಬತ್ತು ಹೋಗಿದ್ದಾರೆ. ಆ ತಿಮ್ಮಣ್ಣ ಎಲ್ಲರ ಸಾಲ ವಹಿಸಿಕೊಂಡು ಸಾಲಗಾರನಾದ. ಸಾಲ ತೀರಿಸದೆ ಪ್ರಾಣ ಬಿಟ್ಟ. ಈಗ ಸಾಲದ ಹೊರೆ ಕುಟುಂಬದ ಮೇಲಿದೆ. ಆದ್ರೆ ಆ ಕುಟುಂಬಕ್ಕೆ ಎಲ್ಲ ಕಡೆ ಒಳ್ಳೆ ಹೆಸರಿದೆಯಲ್ಲ. ಇದೇ ಅವರ ವಿಶೇಷವಾದ ಶಕ್ತಿ. ಅವರ ಮಾತಿನ ವೈಖರಿಯಿಂದ ಎಲ್ಲರನ್ನೂ ಒಲಿಸ್ಕೊಂಡ್ಬಿಡ್ತಾರೆ, ನಮ್ಮನ್ ಬಿಟ್ಟು. ಬರೀ ಒಳ್ಳೆತನದಿಂದ ಜೀವನ ನಡೆಯುತ್ತೆ. ಹುಡುಗನ ಬಗ್ಗೆ ತಪ್ಪಭಿಪ್ರಾಯ ಇಲ್ಲ. ಆದ್ರೆ ನಿಮ್ಮ ಶ್ರೀಮಂತಿಕೆಗೆ ಸರಿ ಹೋಗೋ ಸಂಬಂಧ ಇದಲ್ಲ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಅವನಿಗೆ ನೀವು ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಮಗಳಿಗೆ ಆ ಮನೆಯಲ್ಲಿ ಭವಿಷ್ಯ ಇರೋದಿಲ್ಲ. ಇಷ್ಟಾದ ಮೇಲೂ ಆ ಮನೆಗೆ ಹೆಣ್ಣು ಕೊಡೋದು ಬಿಡೋದು ನಿಮಗೆ ಸೇರಿದ್ದು. ಯಾಕಂದ್ರೆ ನಾಳೆ ಆ ಮನೆಯಲ್ಲಿ ನಿಮ್ಮ ಮಗಳು ಕಷ್ಟಪಡೋದನ್ನ ನೋಡಬೇಕಾದವರು ನಾವು, ಅಂದ್ರೆ ಭುವನಗಿರಿಯ ಮೂಲ ನಿವಾಸಿಗಳು. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಆದರೆ ಈ ವಿಷಯ ಹೊರಗೆ ಬರಬಾರದು. ಹೊರಗೆ ಬಂದ್ರೆ ಗುರುಗಳು ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡು ಬಿಡ್ತಾರೆ. ತೀರ್ಮಾನ ನಿಮಗೆ ಬಿಟ್ಟಿದ್ದು. ನಿಮ್ಮ ಮಾತುಗಳನ್ನ ಕೇಳಿದ ಮೇಲೆ ಗುರುಗಳ ದರ್ಶನ ಮಾಡೋದು ಬೇಡವೋ ಅಂತ ಅನಿಸ್ತಾ ಇದೆ. ಗುರುಗಳ ದರ್ಶನ ಮಾಡದೆ ಯಾರಾದ್ರೂ ಹಾಗೆ ಹೋಗ್ತಾರಿಯೇ? ದರ್ಶನ ಮಾಡಿ. ಒಂದು ವೇಳೆ ಗುರುಗಳೇ ಏನಾದ್ರೂ ಮದುವೆ ಪ್ರಸ್ತಾಪ ಮಾಡಿದ್ರೆ ನೀವಾಗ ನೀವೇ ಮದುವೆ ಬೇಡ ಅಂದ್ರೆ ತಪ್ಪಾಗ್ಬಿಡುತ್ತೆ. ಮನೆಯವ್ರು ಒಪ್ತಾ ಇಲ್ಲ ಅಂತ ಹೇಳಿಬಿಡಿ.